ಚೆಕ್ ಪೋಸ್ಟ್ನಲ್ಲಿ ಈಗ ಈ ಲಿಕ್ಕರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿಯ ಕಣಕುಂಬಿ ಚೆಕ್ ಪೋಸ್ಟ್ ಬಳಿ ಅಬಕಾರಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ 49 ಲಕ್ಷ ರೂಪಾಯಿ ಮೌಲ್ಯದ 3060 ಬಾಟಲ್ ಮದ್ಯ ಸೀಸ್ ಮಾಡಿದ್ದಾರೆ. 35 ಲಕ್ಷ ರೂಪಾಯಿ ಮೌಲ್ಯದ ಕಂಟೈನರ್ ಅನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಜಪ್ತಿ ಮಾಡಿದ್ದಾರೆ. ಕಂಟೈನರ್ ಒಳಗೆ ಕಂಪಾರ್ಟ್ಮೆಂಟ್ ಮಾಡಿ ಲಿಕ್ಕರ್ ಅನ್ನ ಸ್ಮಗ್ಲಿಂಗ್ ಮಾಡುವ ಕೆಲಸ ಆಗ್ತಾ ಇತ್ತು. ಗೋವಾದಿಂದ ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಈ ಮದ್ಯ ಸಾಗಾಟವಾಗ್ತಾ ಇತ್ತು. ಮಹಾರಾಷ್ಟ್ರದಲ್ಲಿ ಮಾತ್ರ ಮಾರಾಟಕ್ಕೆ ಅಂತ ಬಾಟ್ಲ್ ಮೇಲೆ ಬರಹ ಬೇರೆ. ಅಧಿಕಾರಿಗಳ ಕಾರ್ಯಾಚರಣೆಗೆ ಡಾಕ್ಟರ್ ಮಂಜುನಾಥ್ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಬಕಾರಿ ಇಲಾಖೆ ಅಪರ ಆಯುಕ್ತರು ಅದನ್ನ ತೋರಿಸಲ್ಲ. ಆಮೇಲೆ ಕೈಲಿ ಬಿಚ್ಚಿದ್ರೆ ಅವರಿಗೆ ಮುಂದೆ ಈ ರೀತಿ ಕೈಯಿಂದ ಬಿಚ್ಕೊಂಡು ಆಮೇಲೆ ಇದನ್ನ ತಗೊಂಡು ಆ ಕಡೆ ಒಂದು ನಟ್ಟಿದೆ ಅದನ್ನೊಂದು ಬಿಚ್ಚಲಾಯ್ತು. ಎರಡು ಬಿಚ್ಚಲ ಅಂದ್ರೆ ಲಾಕ್ ಓಪನ್ ಆಗಲ್ಲ. ಅದ ಮೇಲ್ಗಡೆ ಮಾಡಿಸ್ಬಿಡಿ ಸರ್. ದೃಶ್ಯ 1, 2, 3, 4 ನೋಡ್ತಾ ಇದ್ದೀರಿ. ದೃಶ್ಯಗಳಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು ಕಣಕುಂಬಿ ಚೆಕ್ ಪೋಸ್ಟ್ನಲ್ಲಿ ಯಾವ ರೀತಿ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ರು, ಯಾವ ರೀತಿ ಇವರು ಸ್ಮಗ್ಲಿಂಗ್ ಅನ್ನು ಮಾಡ್ತಾ ಇದ್ರು ಅಂದರೆ ಚಾಲಾಕಿತನದಿಂದ ಇವರು ಯಾವ ರೀತಿ ಅಲ್ಲಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಅಲ್ಲಿ ತೋರಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾತ್ರ ಮಾರಾಟಕ್ಕೆ ಅನ್ನುವಂತಹ ಸೀಲ ಬಾಟ್ಲುಗಳ ಮೇಲೆ ಇರ್ತಾ ಇತ್ತಂತೆ. ಬರೋಬ್ಬರಿ 40ಕ್ಕೂ ಹೆಚ್ಚು ಮೌಲ್ಯದ ಮದ್ಯವನ್ನ ಈಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಮೈಲಾರಿ, ಗಮನಿಸ್ತಾ ಇದ್ದೀವಿ ಕಣಕುಂಬಿ ಚೆಕ್ ಪೋಸ್ಟ್ ಹತ್ರ ಅಬಕಾರಿ ಇಲಾಖೆ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯಿಂದ ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಸೀಸ್ ಆಗಿರೋದು. ಅಂದರೆ ಮೊದಲಿನಿಂದನೂ ಕೂಡ ಯಥೇಚ್ಛವಾಗಿ ಇವರ ದಂಧೆ ಈ ರೀತಿ ಸಾಗ್ತಾ ಇತ್ತು ಅಂತ ಅನಿಸುತ್ತೆ. ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಡವಾಗಿ ಮಾಹಿತಿ ಬಂತೋ ಅಥವಾ ಮಾಹಿತಿ ಬರ್ತಾ ಇದ್ದಂಗೆ ಕಾರ್ಯಪ್ರವೃತ್ತರಾದರೂ? ಏನು ಅಪ್ಡೇಟ್ಸ್ ಕೊಡ್ತಾರೆ ಈ ವಿಚಾರವಾಗಿ? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಈ ಥರದ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಗೋವಾದಿಂದ ಈ ಅಕ್ರಮ ಮದ್ಯ ಅಂದರೆ ನಕಲಿ ಮದ್ಯವನ್ನು ತಯಾರಿಸಿ ಇದನ್ನು ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗ್ತಿದ್ದಂಥ ಈ ಕ್ಯಾಂಟರ್ ವಾಹನವನ್ನು ತಪಾಸಣೆ ಮಾಡುವ ಮೂಲಕ ಈಗಾಗಲೇ ಅಬಕಾರಿ ಇಲಾಖೆ ಪೊಲೀಸರು ಏನು ಯಶಸ್ವಿ ಆಗಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕನಕುಂಬಿ ಅನ್ನೋ ಒಂದು ಚೆಕ್ ಪೋಸ್ಟ್ನಲ್ಲಿ ಅಲ್ಲಿರುವಂಥ ಸಿಬ್ಬಂದಿಗಳು ಇದನ್ನು ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮುಂದ್ಗಡೆ ಅಂದರೆ ಏನು ಕ್ಯಾಂಟರ್ ಮುಂಭಾಗದಲ್ಲಿ ಅವರು ಡಸ್ಟ್ಬಿನ್ಗಳ ಖಾಲಿ ಡಬ್ಬಗಳನ್ನು ಇಟ್ಟಿದ್ದಾರೆ. ಇದು ಯಾವುದೇ ರೀತಿಯಾದಂಥ ಗೊತ್ತಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಡಬ್ಬಿಗಳನ್ನು ಇಟ್ಟಿದ್ರು, ಡಸ್ಟ್ಬಿನ್ ಡಬ್ಬಿಗಳನ್ನು ಇಟ್ಟಿದ್ರು. ಒಳಗಡೆ ಕಂಪಾರ್ಟ್ಮೆಂಟನ್ನು ರೆಡಿ ಮಾಡಿಕೊಂಡ್ರು. ಏನು ಕ್ಯಾಂಟರ್ ಹೋಲತ್ತೆ ಅದೇ ಮಾದರಿಯಲ್ಲಿ ಒಳಗಡೆ ಸುಮಾರು 49 ಲಕ್ಷ ಮೌಲ್ಯದ ನಕಲಿ ಮದ್ಯವನ್ನು ಅಲ್ಲಿ ಏನು ಇಟ್ಕೊಂಡು ಏನು ಸಾಗಾಟ ಮಾಡ್ತಿದ್ರು. ಈ ಒಂದು ಮಾಹಿತಿಯನ್ನು ಕೆದಕ್ತಾ ಇದ್ದ ಅಂದರೆ ಅಲ್ಲಿರುವಂಥ ವಾಹನ ಚಾಲಕ ಏನು ಎಸ್ಕೇಪ್ ಆಗುತ್ತಾನೆ. ಇದಾದ ನಂತರ ಅಲ್ಲಿ ಪರಿಶೀಲನೆ ಮಾಡಿ ಈ ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈಗಾಗಲೇ ವಾಹನ ಸೇರಿದಂತೆ ಒಟ್ಟು 84 ಲಕ್ಷ ಮೌಲ್ಯದ ಈಗ ನಕಲಿ ಮದ್ಯವನ್ನು ಜಪ್ತಿ ಮಾಡಿದ್ದಾರೆ. ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಕೂಡ ನಡೀತಾ ಇರುವಂಥದ್ದು ಬರ್ತಾ ಇದೆ. ಹಾಗಾಗಿ ಅಲ್ಲಿ ಈ ಮದ್ಯವನ್ನು ಬಳಕೆ ಮಾಡ್ತಿದ್ದ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಹೀಗಾಗಿ ನಾವು ಎಲ್ಲ ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ಮಾಡ್ತಿದ್ದೇವೆ ಮತ್ತು ಈ ಅಕ್ರಮ ಏನು ಮದ್ಯ ಏನಿದೆ ಇದು ಎಲ್ಲಿಗೆ ಹೋಗ್ತಾ ಇತ್ತು, ಇದು ಯಾರು ರೆಡಿ ಮಾಡ್ತಾ ಇದ್ರು ಮತ್ತು ಈ ಎಲ್ಲ ಮಾಹಿತಿಯನ್ನು ಏನು ಆರೋಪಿ ತನಿಖೆ ನಂತರ ಅಷ್ಟೇ ತಿಳಿಸ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ಏನು ಇಲ್ಲಿರುವಂಥ ಅಬಕಾರಿಯ ಅಪರ ಆಯುಕ್ತ ಆಗಿರುವಂಥ ಏನು ಮಂಜುನಾಥ್ ವೈ ಅವರು ತಿಳಿಸಿದ್ದಾರೆ. ಒಟ್ಟಾರೆ ಈ ಗೋವಾದಲ್ಲಿ ಸಾಕಷ್ಟು ಇಂಥ ಪ್ರಕರಣಗಳು ಏನು ಇರ್ತವೆ. ಹೀಗಾಗಿ ಪ್ರಕರಣಗಳು ಕೂಡ ಇರುವಂಥದ್ದು. ಅವುಗಳನ್ನು ಪದೇ ಏನು ಬೆಳಗಾವಿಯ ಅಬಕಾರಿ ಇಲಾಖೆ ಪೊಲೀಸರು ಬೇಯಿಸ್ತಾ ಇದ್ದಾರೆ. ಆದರೂ ಏನು ಈ ಕಳರ್ ಏನಿದ್ದಾರೆ ಇವರು. ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ.
ಚೆಕ್ ಪೋಸ್ಟ್ನಲ್ಲಿ ಈಗ ಈ ಲಿಕ್ಕರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿಯ ಕಣಕುಂಬಿ ಚೆಕ್ ಪೋಸ್ಟ್ ಬಳಿ ಅಬಕಾರಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ 49 ಲಕ್ಷ ರೂಪಾಯಿ ಮೌಲ್ಯದ 3060 ಬಾಟಲ್ ಮದ್ಯ ಸೀಸ್ ಮಾಡಿದ್ದಾರೆ. 35 ಲಕ್ಷ ರೂಪಾಯಿ ಮೌಲ್ಯದ ಕಂಟೈನರ್ ಅನ್ನ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಜಪ್ತಿ ಮಾಡಿದ್ದಾರೆ. ಕಂಟೈನರ್ ಒಳಗೆ ಕಂಪಾರ್ಟ್ಮೆಂಟ್ ಮಾಡಿ ಲಿಕ್ಕರ್ ಅನ್ನ ಸ್ಮಗ್ಲಿಂಗ್ ಮಾಡುವ ಕೆಲಸ ಆಗ್ತಾ ಇತ್ತು. ಗೋವಾದಿಂದ ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಈ ಮದ್ಯ ಸಾಗಾಟವಾಗ್ತಾ ಇತ್ತು. ಮಹಾರಾಷ್ಟ್ರದಲ್ಲಿ ಮಾತ್ರ ಮಾರಾಟಕ್ಕೆ ಅಂತ ಬಾಟ್ಲ್ ಮೇಲೆ ಬರಹ ಬೇರೆ. ಅಧಿಕಾರಿಗಳ ಕಾರ್ಯಾಚರಣೆಗೆ ಡಾಕ್ಟರ್ ಮಂಜುನಾಥ್ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಬಕಾರಿ ಇಲಾಖೆಯ ಅಪರ ಆಯುಕ್ತರು ಅದನ್ನ ತೋರಿಸಲ್ಲ, ಆಮೇಲೆ ಕೈಲಿ ಬಿಚ್ಚಿದ ಮೇಲೆ ಅದನ್ನ ಅವರಿಗೆ ಮುಂದೆ ಈ ರೀತಿ ಕೈಯಿಂದ ಬಿಚ್ಕೊಂಡು ಆಮೇಲೆ ಇದನ್ನ ತಗೊಂಡು ಆ ಕಡೆ ಒಂದು ನಟ್ಟಿದೆ, ಅದನ್ನೊಂದು ಬಿಚ್ಚಲಾಯ್ತು. ಎರಡು ಬಿಚ್ಚಿಲ್ಲ ಅಂದ್ರೆ ಲಾಕ್ ಓಪನ್ ಆಗಲ್ಲ, ಅದು ಮೇಲ್ಗಡೆ ದೃಶ್ಯ 1, 2, 3, 4 ನೋಡ್ತಾ ಇದ್ದೀರಿ. ದೃಶ್ಯಗಳಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು, ಕಣಕುಂಬಿ ಚೆಕ್ ಪೋಸ್ಟ್ನಲ್ಲಿ ಯಾವ ರೀತಿ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ರು, ಯಾವ ರೀತಿ ಇವರು ಸ್ಮಗ್ಲಿಂಗ್ ಅನ್ನು ಮಾಡ್ತಾ ಇದ್ರು ಅಂದರೆ ಚಾಲಾಕಿತನದಿಂದ ಇವರು ಯಾವ ರೀತಿ ಅಲ್ಲಿ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಅಲ್ಲಿ ತೋರಿಸ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾತ್ರ ಮಾರಾಟಕ್ಕೆ ಅನ್ನುವಂತಹ ಸೀಲ ಬಾಟ್ಲುಗಳ ಮೇಲೆ ಇರ್ತಾ ಇತ್ತಂತೆ. ಬರೋಬ್ಬರಿ 40ಕ್ಕೂ ಹೆಚ್ಚು ಮೌಲ್ಯದ ಮದ್ಯವನ್ನ ಈಗ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಮೈಲಾರಿ, ಗಮನಿಸ್ತಾ ಇದ್ದೀವಿ ಕಣಕುಂಬಿ ಚೆಕ್ ಪೋಸ್ಟ್ ಹತ್ರ ಅಬಕಾರಿ ಇಲಾಖೆ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆಯಿಂದ ಲಕ್ಷ ರೂಪಾಯಿ ಮೌಲ್ಯದ ಮದ್ಯ ಸೀಸ್ ಆಗಿರೋದು. ಅಂದರೆ ಮೊದಲಿನಿಂದನೂ ಕೂಡ ಯಥೇಚ್ಛವಾಗಿ ಇವರ ದಂಧೆ ಈ ರೀತಿ ಸಾಗ್ತಾ ಇತ್ತು ಅಂತ ಅನಿಸುತ್ತೆ. ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ತಡವಾಗಿ ಮಾಹಿತಿ ಬಂತೋ ಅಥವಾ ಮಾಹಿತಿ ಬರ್ತಾ ಇದ್ದಂಗೆ ಕಾರ್ಯಪ್ರವೃತ್ತರಾದರೂ? ಏನು ಅಪ್ಡೇಟ್ಸ್ ಕೊಡ್ತಾರೆ ಈ ವಿಚಾರವಾಗಿ? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಈ ಥರದ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಗೋವಾದಿಂದ ಈ ಅಕ್ರಮ ಮದ್ಯ ಅಂದರೆ ನಕಲಿ ಮದ್ಯವನ್ನು ತಯಾರಿಸಿ ಇದನ್ನು ಮಹಾರಾಷ್ಟ್ರಕ್ಕೆ ತೆಗೆದುಕೊಂಡು ಹೋಗ್ತಿದ್ದಂಥ ಈ ಕ್ಯಾಂಟರ್ ವಾಹನವನ್ನು